ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತು ನಾನು ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಈ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. 100% ಇದರಲ್ಲಿ ಒಂದು ಕ್ವಶನ್ ನಾನು ಇವತ್ತೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮ್ಗೆ. ಹೇಗೆ ನಾನು ಎಷ್ಟು ಶ್ಯೂರ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಬೋರ್ಡ್ ಪ್ರಕಾರ ಯಾವುದಾದ್ರೂ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಟೈಪ್ ಒಂದು ಕ್ವಶನ್ಸ್ ಕೊಡಲೇಬೇಕಾಗುತ್ತೆ. ಸೊ ಆ ಥರ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೋಡೋದಾದರೆ ನಿಮ್ಮ ಸೆಕೆಂಡ್ PUCಯಲ್ಲಿ ಕೆಲವೊಂದು ಮಾತ್ರ ಸೆಲೆಕ್ಟೆಡ್ ಒನ್ಸ್ ಇದೆ. ಸೊ ಇದರಲ್ಲಿ ಬರುವಂಥ ಲೆಸನಲ್ಲಿ ಒಂದು ಕ್ವಶನ್ಸ್ ಇದೆಯಲ್ಲ, ಅದು ಕಂಪಲ್ಸರಿ ಕೊಡ್ತಾರೆ. ಸೊ ಹಾಗಾಗಿ ಇದಂತೂ ನಿಮಗೆ 5 ಮಾರ್ಕ್ಸ್ಗೆ ಫಿಕ್ಸ್ಡ್ ಕ್ವಶನ್ ಅಂತಲೇ ನೀವು ಅಂದ್ಕೊಳ್ಬೋದು. ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ನಾನು ಇವತ್ತು ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 3 ಕ್ವಶನ್ಸ್ನ ನಾನು ಪಿಕ್ ಮಾಡಿದ್ದೀನಿ. ಈ 3ರಲ್ಲಿ ಒಂದಂತೂ ಡೆಫಿನೆಟ್ಲಿ ಬರುತ್ತೆ. ಸೊ ಮಿಸ್ ಮಾಡದೆ ಇದನ್ನು ನೀವು ಕಲ್ತ್ಕೊಳ್ಳಿ. ಯಾವುದಾದ್ರು ಕ್ವಶನ್ಸ್ ಅಂತಂದರೆ, ಮೆಂಡಲ್ ಎಕ್ಸ್ಪೆರಿಮೆಂಟ್ಸಲ್ಲಿ ಬರುವಂಥ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಹಾಗೆ ಮೆಂಡಲ್ ಎಕ್ಸ್ಪೆರಿಮೆಂಟ್ನ ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಅಂತ ಒಂದು ಪ್ರೂವ್ ಮಾಡುವಂಥ ಒಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇದು 3 ಕ್ವಶನ್ಸ್ ಏನಿದೆ ಇದರಲ್ಲಿ ಒಂದು ಡೆಫಿನೆಟ್ಟಾಗಿ ರಿಪೀಟೆಡ್ಲಿ ಕೇಳುವಂಥ ಕ್ವಶನ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಹೇಗೆ ಬರೀಬೇಕು ಅಂತ ಗೊತ್ತಿರಲ್ಲ, ಕಾನ್ಸೆಪ್ಟ್ ಗೊತ್ತಿರುತ್ತೆ, ಕಾನ್ಸೆಪ್ಟ್ ಚೆನ್ನಾಗೇ ಅರ್ಥ ಆಗಿರುತ್ತೆ, ಬಟ್ ಎಷ್ಟು ಬರೀಬೇಕು ಹೇಗೆ ಬರೀಬೇಕು ಅನ್ನೋ ಐಡಿಯಾ ಇರಲ್ಲ. ಮಿಸ್ಟೇಕ್ ಮಾಡಿಬಿಟ್ಟು ಅಲ್ಲಿ 1-2 ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಏನಿದೆ ಇದನ್ನು ನೀವು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಕಂಪ್ಲೀಟ್ 5 ಮಾರ್ಕ್ಸ್ ನಿಮಗೆ ಸಿಗ್ಬಿಡುತ್ತೆ. ಕ್ವಶನ್ಸ್ ಯೂಶಲಿ ಹೇಗೆ ಬರುತ್ತೆ ಅಂದರೆ, ಎಕ್ಸ್ಪ್ಲೇನ್ ದ ಲಾ ಆಫ್ ಸೆಗ್ರಿಗೇಷನ್ ಯೂಸಿಂಗ್ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕೇಳ್ಬೋದು. ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಬೇಸ್ ಮೇಲೆ ಏನಾದರೂ ಕೇಳಿದ್ರೆ ಈ ಥರ ಕೇಳ್ಬೋದು. ಇದು ಮೋನೋಹೈಬ್ರಿಡ್ ಕ್ರಾಸಲ್ಲಿ ಬರುವಂಥದ್ದು ಲಾ ಆಫ್ ಸೆಗ್ರಿಗೇಷನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಈಗ ಸಮ್ಟೈಮ್ಸ್ ಏನು ಮಾಡಿಬಿಡ್ತಾರೆ, ಎಕ್ಸ್ಪ್ಲೇನ್ ದ ಲಾ ಆಫ್ ಸೆಗ್ರಿಗೇಷನ್ ಅಂತಲೂ ಕೂಡ ಕೊಟ್ಬಿಡ್ತಾರೆ. ಆಗ ಯಾವುದಪ್ಪ ಲಾ ಆಫ್ ಸೆಗ್ರಿಗೇಷನ್, ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೆಲವರು ಕನ್ಫ್ಯೂಸ್ ಆಗಿಬಿಡ್ತೀರಾ. ಲಾ ಆಫ್ ಸೆಗ್ರಿಗೇಷನ್ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೋನೋಹೈಬ್ರಿಡ್ ಕ್ರಾಸ್ ಏನಿದೆ ಇದರ ಬಗ್ಗೆ ಬರ್ಕೊಂಡು ಹೋಗೋದು. ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಆ ಲಾ ಆಫ್ ಸೆಗ್ರಿಗೇಷನ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡಿ. ಹಾಗಂದರೆ ಏನು ಅಂತ, alleles do not show any blending and 2 alleles during gamete formation segregate each other such that every gamete receives only one of the 2 factors. ಹೇಗಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅಲೆಲ್ಸ್ ಅಂದರೆ ಏನು ಅಂದರೆ, ಅಲೆಲ್ಸ್ ಅಂತ ಯೂಸ್ ಮಾಡೋದು ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ಗೆ. ಸಪೋಸ್ ಒಂದು ಜೀನ್ ಇದೆ ಅಂತ ಇಟ್ಕೊಳ್ಳಿ, ಆ ಜೀನ್ಗೆ ನಾವು ಕ್ಯಾಪಿಟಲ್ A ಸ್ಮಾಲ್ a ಅಂತ ಇಟ್ಕೊಳ್ಳೋಣ. ಸೊ ಕ್ಯಾಪಿಟಲ್ A ಸ್ಮಾಲ್ a ಇದು ಒಂದು ಅಲೆಲ್, ಇದು ಒಂದು ಅಲೆಲ್ ಆ್ಯಂಡ್ ಇದು ಒಂದು ಅಲೆಲ್. ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್, 2 ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ ಏನಿರುತ್ತೆ ಅದನ್ನು ಅಲೆಲ್ ಅಂತ ಹೇಳ್ತೀವಿ. ಡು ನಾಟ್ ಶೋ ಎನಿ ಬ್ಲೆಂಡಿಂಗ್ ಆ್ಯಂಡ್ 2 alleles ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಸೆಗ್ರಿಗೇಟ್. ಅಂದರೆ ಈ ಅಲೆಲ್ಗಳು ಏನಿದೆಯಲ್ಲ ಇದು ಆಲ್ವೇಸ್ ದೇ ವಿಲ್ ಬಿ ಇನ್ ಪೇರ್, ಯಾವಾಗಲೂ ಅದು ಪೇರಲ್ಲೇ ಇರುತ್ತೆ. ನನಗೇನು ಬರ್ತದೆ ಕ್ಯಾಪಿಟಲ್ A ಮತ್ತು ಸ್ಮಾಲ್ a, ಇದು ಒಂದು ಪೇರ್. ಸೊ ಇದು ಪೇರಲ್ಲಿರುವಂಥದ್ದು ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಇದೆರಡು ಸಪ್ರೇಟ್ ಆಗಬೇಕು, ಸೆಗ್ರಿಗೇಟ್ ಆಗಬೇಕು. ಅದನ್ನೇ ಲಾ ಆಫ್ ಸೆಗ್ರಿಗೇಷನ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು. ಯಾವಾಗ್ಲೂ ಅಲೆಲ್ಸ್ ಪೇರಲ್ಲಿರುವಂಥ ಅಲೆಲ್ಸ್ ಏನಾಗುತ್ತೆ, ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ದೇ ವಿಲ್ ಸೆಗ್ರಿಗೇಟ್, 2 ಸಪ್ರೇಟ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನು ಮಾಡ್ತಾರೆ, ಮೆಂಡಲ್ದು ಇದೊಂದು ಇದೆಯಲ್ಲ ಮೋನೋಹೈಬ್ರಿಡ್ ಕ್ರಾಸ್, ಇದನ್ನು ನಾವು ತೋರಿಸ್ಬೇಕಾಗುತ್ತೆ. ಮೆಂಡಲ್ ಕ್ರಾಸ್ ಟಾಲ್ ಆ್ಯಂಡ್ ಡ್ವಾರ್ಫ್ ಪೀ ಪ್ಲಾಂಟ್ಸ್ ಟು ಸ್ಟಡಿ ಇನ್ಹೆರಿಟೆನ್ಸ್ ಆಫ್ 1 ಜೀನ್. ಸೊ ಇನ್ಹೆರಿಟೆನ್ಸ್ ಆಫ್ 1 ಜೀನ್ನ ಸ್ಟಡಿ ಮಾಡೋದಕ್ಕೆ ಮೆಂಡಲ್ ಏನು ಮಾಡ್ತಾನೆ, 2 ಕ್ಯಾರೆಕ್ಟರ್ಗಳನ್ನ ತೊಗೊಳ್ತಾನೆ. ಒಂದು ಟಾಲ್ ಕ್ಯಾರೆಕ್ಟರ್ ಮತ್ತು ಇನ್ನೊಂದು ಡ್ವಾರ್ಫ್ ಕ್ಯಾರೆಕ್ಟರ್. ಪೀ ಪ್ಲಾಂಟ್ ಇದನ್ನೆಲ್ಲ ನಿಮ್ಮ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇದು ರಿವಿಷನ್ ಟೈಪ್ ಆಗಿರೋದ್ರಿಂದ ಜಸ್ಟ್ ನಾನು ಕ್ವಶನ್ಗೆ ಆನ್ಸರ್ಸ್ನ ಹೇಳ್ಕೊಡ್ತಾ ಇರೋದ್ರಿಂದ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಬಟ್ ನಿಮಗೆ ಗೊತ್ತಿಲ್ಲ ಕಾನ್ಸೆಪ್ಟ್ ಅಂದರೂ ಕೂಡ ನನ್ನ ಈ ವಿಡಿಯೋನ ನೋಡಿದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮೆಂಡಲ್ ಏನು ಮಾಡಿರ್ತಾನೆ, ಪೀ ಪ್ಲಾಂಟ್ ತೊಗೊಂಡು ಅವ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ ಅಲ್ವಾ. ಸೊ ಅವನೀಗ ಒಂದು ಕ್ಯಾರೆಕ್ಟರ್ನ ಮಾತ್ರ ಸ್ಟಡಿ ಮಾಡುವಾಗ ಅವ್ನು ಯಾವುದನ್ನು ಸೆಲೆಕ್ಟ್ ಮಾಡ್ತಾನೆ ಅಂದರೆ, ಹೈಟ್ ಆಫ್ ದ ಪ್ಲಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾನೆ. ಒಂದು ಪ್ಲ್ಯಾಂಟ್ ಯಾವುದು ಟಾಲ್ ಇದೆ ಅದನ್ನು ತೊಗೊಂಡು ಶಾರ್ಟ್ ಇರೋವಂಥ ಪ್ಲ್ಯಾಂಟ್ ಜೊತೆ ಅವನೇನು ಮಾಡಿರ್ತಾನೆ, ಕ್ರಾಸ್ ಮಾಡಿರ್ತಾನೆ. ಕ್ರಾಸ್ ಮಾಡಿದಾಗ ಈಗ ಕಾಮನ್ ಪೀಪಲ್ನ ನಾವು ಹೋಗ್ಬಿಟ್ಟು ಈ ಕ್ವಶನ್ನ ನಾವು ಕೇಳಿದ್ರೆ, ಒಂದು ಟಾಲ್ ಪ್ಲ್ಯಾಂಟ್ ಇದೆ ಅಪ್ಪ, ಇನ್ನೊಂದು ಚಿಕ್ಕದೊಂದು ಪ್ಲ್ಯಾಂಟ್ ಇದೆ, ಶಾರ್ಟ್ ಪ್ಲ್ಯಾಂಟ್ ಇದೆ, 2ರ ಮಧ್ಯೆ ನಾವು ಕ್ರಾಸಿಂಗ್ ಮಾಡಿದ್ರೆ, ಹೈಬ್ರಿಡ್ ಮಾಡಿದ್ರೆ ಏನು ಬರ್ಬೋದು ನೆಕ್ಸ್ಟ್ ಜನ್ರೇಷನಲ್ಲಿ ಅಂತ ನಾವು ಯಾರನ್ನಾರು ಕಾಮನ್ ಪೀಪಲ್ನ ಕೇಳಿದ್ರೆ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ ಒಂದು ಮೀಡಿಯಮ್ ಸೈಜ್ ಬರ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಈವನ್ ಮೆಂಡಲ್ ಕೂಡ ಥಿಂಕ್ ಮಾಡಿದ, ಅಂದರೆ 2 ಕ್ರಾಸ್ ಮಾಡಿದಾಗ ಒಂದು ಮೀಡಿಯಮ್ ಹೈಟ್ ಬರೋಂಥ ಪ್ಲ್ಯಾಂಟ್ ಸಿಗಬಹುದು ಅಂತ. ಬಟ್ ಅವ್ನು ಅದನ್ನು ಮಾಡಿದಾಗ ಅವನಿಗೆ ಮೀಡಿಯಮ್ ಸೈಜ್ ಪ್ಲ್ಯಾಂಟ್ ಸಿಗೋದಿಲ್ಲ, ಅವ್ನಿಗೇನು ಸಿಗುತ್ತೆ, ಕಂಪ್ಲೀಟ್ಲಿ ಟಾಲ್ ಪ್ಲ್ಯಾಂಟೇ ಸಿಗುತ್ತೆ. ಇನ್ F1 ಹಿ ಒಬ್ಟೈನ್ಡ್ ಆಲ್ ಟಾಲ್ ಪ್ಲ್ಯಾಂಟ್ಸ್. ನೋಡಿ ಕಾಣಿಸ್ತಿದ್ಯಾ, ಫಸ್ಟ್ ಅವ್ರು ಹೇಳಿದ್ದೇನು ಸ್ಟೇಟ್ಮೆಂಟ್ ವೈಸ್ ಏನು ಹೇಳಿದ್ದು, ಕ್ಯಾಪಿಟಲ್ ಟಿ ಒಂದು ಅಲೆಲ್ ಅಂತ ತೊಗೊಳ್ಳಿ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎಮ್ 2 ಕ್ಯಾಪಿಟಲ್ ಟಿ ಇರೋದು ಏನು ಒಂದು ಅಲೆಲ್. ಈ ಅಲೆಲ್ಗಳು ಯಾವಾಗಲೂ ಪೇರಲ್ಲಿರುತ್ತೆ ಅಂತ ಹೇಳಿದ್ದಲ್ವಾ. ಸೊ ಈ ಅಲೆಲ್ ಈಗ ಪೇರಲ್ಲಿದೆ, ಇದು 2 ಸಪ್ರೇಟ್ ಆಗಬೇಕು. ಈಗ ಕ್ಯಾಪಿಟಲ್ ಟಿ ಈ ಕ್ಯಾಪಿಟಲ್ ಟಿ ಸಪ್ರೇಟ್ ಆಗಬೇಕು.
ಹಾಗೆ ಇಲ್ಲೊಂದು ಪೇರ್ ಇದೆ ಅಲ್ಲ, ಇದು ಕೂಡ ಒಂದು ಅಲ್ಲೆಲ್. ಈ ಅಲ್ಲೆಲ್ ಕೂಡ ಸ್ಮಾಲ್ ಟಿ ಸಪ್ರೇಟ್ ಆಗಬೇಕು. ಈ ಥರ ಸಪ್ರೇಟ್ ಆದಾಗ ನೋಡಿ, ಇದೇ ಗ್ಯಾಮೆಟ್ಸ್ನಲ್ಲಿ ನಾವು ಏನು ತೋರಿಸಿದ್ದೀವಿ, ಕ್ಯಾಪಿಟಲ್ ಟಿ ತೋರಿಸಿದ್ದೀವಿ, ಒಂದು ಕ್ಯಾಪಿಟಲ್ ಟಿ ಇಲ್ಲಿದೆ, ಇನ್ನೊಂದು ಸ್ಮಾಲ್ ಟಿ ಇಲ್ಲಿ ಗ್ಯಾಮೆಟ್ಸ್ ಅಂತ ತೊಗೊಂಡಿದ್ದಾರೆ. ಸಪ್ರೇಟ್ ಆಗಿದೆಯಾ? ಸೊ ಒಂದೊಂದೇ ತೊಗೊಂಡಿರೋದು ನೋಡಿ, ಗ್ಯಾಮೆಟ್ಸ್ ಅಂತ ತೋರಿಸುವಾಗ ಒಂದೊಂದೇ ತೋರಿಸಿರೋದು, ಏಕೆಂದರೆ ಅದರ ಅರ್ಥ ಸಪ್ರೇಟ್ ಆಗಿದೆ. ಕ್ಯಾಪಿಟಲ್ ಟಿ ಸಪ್ರೇಟ್ ಆಗಿದೆ, ಸ್ಮಾಲ್ ಟಿನೂ ಕೂಡ ಸಪ್ರೇಟ್ ಆಗಿದೆ. ದೇ ಆರ್ ನಾಟ್ ಇನ್ ಪೇರಲ್ಲಿಲ್ಲ ಅಲ್ವಾ, ಈಗ ಸಪ್ರೇಟ್ ಇದೆ ಅಲ್ಲ. ಸೊ ಎರಡೂ ಕ್ರಾಸ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಏನು ಸಿಕ್ತು, ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಎರಡರದ್ದು ಕಾಂಬಿನೇಷನ್ ಇದೆ. ಬಟ್ ಸ್ಮಾಲ್ ಟಿ ಇದ್ದರೂ ಕೂಡ ಅದು ಯಾಕೆ ಶಾರ್ಟ್ ಆಗಿಲ್ಲ, ಅದು ಯಾಕೆ ಟಾಲೇ ಆಯಿತು ಅಂದರೆ, ಈ ಕ್ಯಾಪಿಟಲ್ ಟಿ ಏನಿದೆ ಅದು ಡಾಮಿನೆಂಟ್. ಈಗ ನಿಮ್ಮ ಕ್ಲಾಸಲ್ಲಿ ಯಾರೊಬ್ಬರು ಡಾಮಿನೆಂಟ್ ಇರ್ತಾರೆ ಅಲ್ವಾ, ಅವ್ರು ಹೇಳಿದ್ದೇ ನಡಿಬೇಕು. ಅವ್ರು ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂದ್ರೇ ಅದರ ಅರ್ಥ ಏನಂದರೆ ಬೇರೆಯವ್ರನ್ನ ಏನೂ ಮಾಡೋದಕ್ಕೆ ಬಿಡಲ್ಲ, ನಾನೇ ಗ್ರೇಟ್, ನಾನು ಹೇಳಿದ್ದೇ ಆಗಬೇಕು, ಈ ಥರ ಕ್ಯಾರೆಕ್ಟರ್ ಇರುತ್ತಲ್ಲ, ಅವ್ರನ್ನ ಸ್ವಲ್ಪ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ಆ ಥರ ಇಲ್ಲಿ ಕ್ಯಾಪಿಟಲ್ ಟಿ ಏನಿದೆ, ಟಾಲ್ ಕ್ಯಾರೆಕ್ಟರ್ ಏನಿದೆ ಅದು ಡಾಮಿನೆಂಟ್. ನಾನು ಇದ್ಮೇಲೆ ನನ್ನ ಕ್ಯಾರೆಕ್ಟರೇ ಬರಬೇಕು. ಈ ಸ್ಮಾಲ್ ಕ್ಯಾರೆಕ್ಟರ್ ಏನಿದೆ ಅಥವಾ ಶಾರ್ಟ್ ಕ್ಯಾರೆಕ್ಟರ್ ಏನಿದೆ ಅದು ಬರಬಾರ್ದು, ಆ ಥರ ಇದು ಮಾಡುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಡಾಮಿನೆಂಟ್ ಟ್ರೇಟ್ ಯಾವುದು, ಟಾಲ್ ಕ್ಯಾರೆಕ್ಟರ್ ಡಾಮಿನೆಂಟ್. ಸೊ ಈವನ್ ದೋ ಸ್ಮಾಲ್ ಟಿ ಈಸ್ ಪ್ರೆಸೆಂಟ್, ಎಲ್ಲ ಪ್ಲ್ಯಾಂಟ್ಗಳೇನಾಗುತ್ತೆ ಟಾಲ್ ಕ್ಯಾರೆಕ್ಟರ್ನೇ ಶೋ ಮಾಡುತ್ತೆ. ಸೊ ಇದು F1 ಜನ್ರೇಷನಲ್ಲಿ ಅವನಿಗೆ ಸಿಗುವಂಥ ರಿಸಲ್ಟ್. ಅವ್ನು ಅಂದ್ಕೊಂಡಿದ್ದ ಮೀಡಿಯಮ್ ಸೈಜ್ ಸಿಗುತ್ತೆ ಅಂತ, ಬಟ್ ಸರ್ಪ್ರೈಸಿಂಗ್ಲಿ ಹಿ ಗಾಟ್ ಆಲ್ ಟಾಲ್ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಎಲ್ಲ ಟಾಲ್ ಪ್ಲ್ಯಾಂಟ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಏನು ಮಾಡೋಣ, ಓಕೆ ಈಗ ಅವ್ನಿಗೆ ಕಂಡುಹಿಡಬೇಕು, ಈಗ ಎಲ್ಲೋಯ್ತು ಈ ಶಾರ್ಟ್ ಕ್ಯಾರೆಕ್ಟರ್, ಏನಾಯಿತು, ಎಲ್ಲಿ ಹೊಟ್ಟೋಯ್ತು ಅಂತ ಅವ್ನಿಗೀಗ ಮತ್ತೆ ಡೌಟ್ ಬಂತು. ಸೊ ಇದ್ರೊಳಗಡೆ ಇತ್ತಲ್ವ, ಈಗ ಸ್ಮಾಲ್ ಟಿ ಕ್ಯಾರೆಕ್ಟರ್ನು ತೊಗೊಂಡಾಗ, ಅಂದರೆ ಶಾರ್ಟ್ ಕ್ಯಾರೆಕ್ಟರ್ನು ತೊಗೊಂಡಾಗ ಅದರೊಳಗಡೆ ಹೊಸದಾಗಿ ಬಂದಿರೋಂಥ ಪ್ಲ್ಯಾಂಟಲ್ಲಿ ಆ ಕ್ಯಾರೆಕ್ಟರ್ ಇರಬೇಕಾಗಿತ್ತಲ್ಲ, ಎಲ್ಲಿ ಬರಲೇ ಇಲ್ವಲ್ಲ ಅಂತ ಅವ್ನಿಗೆ ಡೌಟ್ ಬಂದಾಗ ಅವನೇನು ಮಾಡ್ದ, ಅದೇ ಪ್ಲ್ಯಾಂಟ್ನ ತೊಗೊಂಡು, ಯಾವುದು ಫಸ್ಟ್ F1 ಜನ್ರೇಷನಲ್ಲಿ ಬಂದಿತ್ತು ಆ ಪ್ಲ್ಯಾಂಟ್ಗಳನ್ನೇ ತೊಗೊಂಡು ಮತ್ತೆ ಕ್ರಾಸ್ ಮಾಡ್ದ. ಸೊ ಫಸ್ಟ್ ಜನ್ರೇಷನಲ್ಲಿ ಬಂದಿದ್ದ ಪ್ಲ್ಯಾಂಟ್ ಯಾವುದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಅದೇ ಪ್ಲ್ಯಾಂಟ್ಗಳನ್ನ ತೊಗೊಂಡು 2 ಪ್ಲ್ಯಾಂಟ್ಗಳನ್ನ ಅವನು ಕ್ರಾಸ್ ಮಾಡಿದಾಗ ಅವನು ಅಂದ್ಕೊಂಡ ಈ ಸಲಿನೂ ಎಲ್ಲ ಟಾಲ್ ಪ್ಲ್ಯಾಂಟ್ಸೇ ಬರುತ್ತೆ ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಏನಾಯಿತು ಅಂದರೆ ಎಲ್ಲೋ ಆಲ್ಮೋಸ್ಟ್ ನಾವು 75% ಅಂತ ಹೇಳ್ಬೋದು, 75% ಟಾಲ್ ಬರುತ್ತೆ, ಮತ್ತು 25% ರಿಮೈನಿಂಗ್ 25% ಏನಾಯಿತು, ಶಾರ್ಟ್ ಪ್ಲ್ಯಾಂಟ್ಸ್ ಬಂತು. ಸೊ ಇಲ್ಲಿ ಶಾರ್ಟ್ ಕ್ಯಾರೆಕ್ಟರ್ ಬರ್ತಾ ಇದೆ, ಹೇಗೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಸೊ ಅವನೇನು ಮಾಡ್ದ, ಒಂದು ಮ್ಯಾಥಮೆಟಿಕಲ್ ವೇಯಲ್ಲಿ ಇದನ್ನ ಪ್ರೂವ್ ಮಾಡ್ತಾ ಹೋದ. ನೋಡಿ, ಮ್ಯಾಥಮೆಟಿಕಲ್ ವೇ ಅಂತಂದರೆ ಈ ಥರ ನೋಡಿ, ಬಾಕ್ಸ್ ಹಾಕ್ಕೊಂಡು ಲೆಟರ್ಸ್ಗಳನ್ನ ತೊಗೊಂಡು ಇದು ಹೀಗೆ ಅದು ಹಾಗೆ 75% 25% ಇದೆಲ್ಲ ನಂಬರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು, ಇದನ್ನು ಯೂಶ್ವಲಿ ನಾವು ಬಯಾಲಜಿಯಲ್ಲಿ ಈ ಥರ ಎಲ್ಲ ಮಾಡಲ್ಲ ಅಲ್ವಾ. ನಮ್ದು ಯೂಶ್ವಲಿ ಏನಿರುತ್ತೆ ಆನ್ಸರ್ಸ್ಗಳೆಲ್ಲ ಒಂದು ಪ್ಯಾರಾಗ್ರಾಫ್ ವೈಸಲ್ಲಿ ಇರುತ್ತೆ. ಬಟ್ ಇವನು ತೋರಿಸಿದ್ದು ಹೇಗಿತ್ತು ಅಂದರೆ, ಒಂದು ಈ ಥರ ಎಲ್ಲ ಮೆಥಡೆಲ್ಲ ಯೂಸ್ ಮಾಡಿ ಟೇಬಲ್ಸ್ ಎಲ್ಲ ಹಾಕಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಇವನು ತೋರಿಸಿದ್ದ. ಸೊ ಅದು ಮ್ಯಾಥಮೆಟಿಕಲ್ ವೇಯಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ನ ಸ್ವಲ್ಪ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದ. ಸೊ ಅದಕ್ಕೇ ಇನಿಷಿಯಲಿ ಇವನ ವರ್ಕ್ನ ಯಾರೂ ರೆಕಗ್ನೈಸೇ ಮಾಡಿರೋದಿಲ್ಲ. ಬಟ್ ಆಮೇಲೆ ಗೊತ್ತಾಗುತ್ತೆ ಇವನು ಮಾಡಿದ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಗಳು, ಪ್ರತಿಯೊಂದು ರಿಸಲ್ಟ್ಗಳು ಎಷ್ಟು ಪಕ್ಕಾ ಇತ್ತು, ಅಪ್ರಾಪ್ರಿಯೇಟ್ ಆಗಿತ್ತು, ಪರ್ಫೆಕ್ಟ್ ಆಗಿತ್ತು ಅಂತ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾವಾಗಲೂ ಪ್ಯಾರಲ್ಲಿರೋಂಥದ್ದೇನು ನೆನಪಿಸ್ಕೊಳ್ಳಿ, ರಿಕಾಲ್ ಮಾಡ್ಕೊಳ್ಳಿ, ಪ್ಯಾರಲ್ಲಿದ್ರದೇನೋ ಅಲೆಲ್ ಅಲ್ವಾ. ಸೊ ಅಲೆಲ್ ಈಗ ಸಪ್ರೇಟ್ ಆಗಿದೆ. ಯಾವಾಗಲೂ ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಅಲೆಲ್ಸ್ ದೇ ಶುಡ್ ಸಪ್ರೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಅದೇ ಇಲ್ಲ ಆಗ್ತಾ ಇರೋದು ನೋಡಿ. ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಇದೆರಡು ಸಪ್ರೇಟ್ ಆಗಿದೆ. ಕ್ಯಾಪಿಟಲ್ ಟಿ ಸಪ್ರೇಟ್ ಮತ್ತು ಸ್ಮಾಲ್ ಟಿ ಸಪ್ರೇಟ್ ಆಗಿದೆ. ಇಲ್ಲೂ ಕೂಡ ಕ್ಯಾಪಿಟಲ್ ಟಿ ಸಪ್ರೇಟ್ ಆಗಿದೆ, ಸ್ಮಾಲ್ ಟಿ ಸಪ್ರೇಟ್ ಆಗಿದೆ. ಅರ್ಥ ಆಗಿದೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಸಪ್ರೇಟ್ ಆದ್ರೇ ನಿಮಗೆ ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಏನು ಕಾಣ್ತಾ ಇದೆ, ಟೇಬಲ್, ಇದು ಸಿಗೋದು. ಸಪ್ರೇಟೇ ಆಗಿಲ್ಲ ಅಂದರೆ ನಿಮ್ಗೆ ಆ ರಿಸಲ್ಟೇ ಬರಲ್ಲ. ಸಿಂಪಲ್ ಆಗಿದೆ ಟೇಬಲ್, ಬಟ್ ಸ್ಟಿಲ್ ಕೆಲವ್ರಿಗೆ ಏನಂದರೆ ಹೇಗೆ ಬರ್ತಾ ಇದೆ ಅಂತ ಕನ್ಫ್ಯೂಷನ್ ಇರುತ್ತೆ. ಯಾವಾಗ ಅವರು ಏನು ಕ್ಲಾಸಲ್ಲಿ ಕೇಳಿಸ್ಕೊಂಡಿರಲ್ವಲ್ಲ ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಡೌಟ್ಗಳು ಬರೋದು, ಹೇಗಪ್ಪ ಬಂತಿದ್ದು ಅಂತ. ಸೊ ಅದು ಅವ್ರಿಗೋಸ್ಕರ ನಾನು ಒಂದ್ಸಲ ಈ ಕಡೆ ಪಕ್ಕದಲ್ಲಿ ಬರೋ ತೋರಿಸ್ತಾ ಇದ್ದೀನಿ. ಈ ಕ್ಯಾಪಿಟಲ್ ಟಿ ಏನು ಕಾಣ್ತಾ ಇದೆ, ಇದನ್ನು ಈಗ ನೀವು ಕ್ರಾಸ್ ಮಾಡಬೇಕು. ಇದು ಮತ್ತು ಇದು ಅದೇ ಎಕ್ಸಾಕ್ಟಾಗಿ ಅದೇ ಟೇಬಲ್ ಅದೇ ಬಾಕ್ಸಲ್ಲಿರುವಂಥ ನೋಡಿ, ಇದು ಮತ್ತು ಇದು ಹೀಗೆ ಆಯಿತಾ. ಈಗ ನೆಕ್ಸ್ಟ್ ಇದು ಮತ್ತು ಸ್ಮಾಲ್ ಟಿ, ಸೊ ಅದನ್ನು ಈ ಕಡೆ ಬರ್ಕೊಳ್ಳೋಣ. ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಸಿಕ್ತು. ಈಗ ನೆಕ್ಸ್ಟ್ ಇದು ಮತ್ತು ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟು ಈ ಸ್ಮಾಲ್ ಟಿ ಮತ್ತು ಸ್ಮಾಲ್ ಟಿ. ಇದು ಕನ್ಫ್ಯೂಷನ್ ಆಗಿಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಅದೆಲ್ಲ ಮಿಕ್ಸಪ್ ಆಗಿಬಿಟ್ಟು ನಿಮಗೆ ನೀಟಾಗಿ ಕಾಣಿಸ್ದೇ ಇರ್ಬೋದು. ಇದು ಸಿಂಪಲ್ ಆಗಿದೆ, ಇದು ಅರ್ಥ ಆಗೇ ಆಗುತ್ತೆ ಯಾರಿಗಾದ್ರೂ.
ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋನ ಪಾಸ್ ಮಾಡಿಬಿಟ್ಟು ರಿವೈಂಡ್ ಮಾಡಿ ನೋಡಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಹೇಗೆ ತೊಗೊಂಡ್ರೆ ಇದನ್ನು ಅಂತ. ಸೊ ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ ಟಿ ಇದೆ ಅಲ್ಲ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಟಿ ಇದೆ, ಇಲ್ಲೂ ಕ್ಯಾಪಿಟಲ್ ಟಿ ಇದೆ, ಇಲ್ಲೂ ಕ್ಯಾಪಿಟಲ್ ಟಿ ಇದೆ. ಎಲ್ಲೆಲ್ಲಿ ಕ್ಯಾಪಿಟಲ್ ಟಿ ಇದೆ ಅದು ಡೆಫಿನೆಟ್ಲಿ ಟಾಲ್ ಆಗಿರುತ್ತೆ. ಯಾಕೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಟಿ ಅನ್ನೋದು ಅಂದರೆ ಟಾಲ್ ಕ್ಯಾರೆಕ್ಟರ್ ಇರೋದು ಡಾಮಿನೆಂಟ್, ಅದು ಇದ್ಮೇಲೆ ಬೇರೆದನ್ನ ಅದು ಪ್ರೆಸ್ ಮಾಡೋದಕ್ಕೆ ಬಿಡೋದಿಲ್ಲ. ಓಕೆ, ಸೊ ಅದರಿಂದ ಕ್ಯಾಪಿಟಲ್ ಟಿ ಎಲ್ಲಿದೆ ನಿಮಗೆ ಅದೆಲ್ಲ ಟಾಲೇ ಆಗಿಬಿಡುತ್ತೆ. ಎಲ್ಲಿ ಕ್ಯಾಪಿಟಲ್ ಟಿ ಇಲ್ಲ ಅದು ಡ್ವಾಫ್ ಆಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಟಿ ಇಲ್ಲ, ಸ್ಮಾಲ್ ಟಿ ಅದು ಡ್ವಾಫ್. ಸೊ ಇದು ಈ ಥರ ಸಿಂಪಲ್ಲಾಗಿ ನೀವೊಂದು ಟೇಬಲ್ನ ತೋರಿಸಿ. ಆದಮೇಲೆ ಲಾಸ್ಟಲ್ಲಿ ನೀವೇನು ಬರೀಬೇಕು ಅಂದರೆ ಫಿನೋಟೈಪಿಕ್ ರೇಷಿಯೋ ಮತ್ತು ಜಿನೋಟೈಪಿಕ್ ರೇಷಿಯೋ ಬರೀಬೇಕು. ಇಷ್ಟು ಬರೆದ್ಬಿಟ್ರೆ ನಿಮಗೆ ಮುಗೀತು ನಿಮ್ಮ ಆನ್ಸರ್. ಸುಮ್ಮನೆ ಬೈ ಹಾರ್ಟ್ ಮಾಡಬೇಡಿ. ಹೇಗೆ ಬಂತು ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಹೇಗೆ ಬಂತು ಅದನ್ನು ತಿಳ್ಕೊಳ್ಳೋಣ. ಫಿನೋಟಿಪಿಕ್ ರೇಷಿಯೋ ಅಂದರೆ ಏನು? ಫಿನೋಟಿಪಿಕ್ ರೇಷಿಯೋ ಅಂದರೆ ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೆ ಅಲ್ವಾ, ಯಾವ್ದು ಕಾಣುತ್ತೆ? ಈಗ ಪ್ಲ್ಯಾಂಟ್ ಟಾಲ್ ಇದೆಯಾ ಅಥವಾ ಡಾಫ್ ಇದೆಯಾ ಅದು ಕಾಣುತ್ತೆ ಅಲ್ವಾ ನಮ್ಮ ಕಣ್ಣಿಗೆ. ಉದ್ದ ಇದೆಯಾ, ಪ್ಲ್ಯಾಂಟ್ ಇಲ್ಲ ಚಿಕ್ಕದಾಗಿದೆಯಾ ಅಂತ ಡೆಫಿನೆಟ್ಲಿ ಕಾಣುತ್ತೆ. ಸೊ ಅದನ್ನು ನಾವು ಟಾಲ್ ಇಷ್ಟು ಡ್ವಾಫ್ ಅಂತ ಬರ್ಕೊಳ್ಳೋಣ. ರೇಷಿಯೋ ಅಂತ ಇರೋದ್ರಿಂದ ನಾವು ಇಷ್ಟು ಇದನ್ನು ಬರೀಲೇಬೇಕು. ಟಾಲ್ ಎಷ್ಟು ಡ್ವಾಫ್. ಟಾಲ್ ಎಷ್ಟು ಪ್ಲ್ಯಾಂಟ್ ಇದೆ? 1 2 3 ಇದೆಯಾ? ಸೊ ಬರ್ಕೊಳ್ಳಿ 3 ಅಂತ. ಎಷ್ಟು ಡ್ವಾಫ್ ಎಷ್ಟಿದೆ? ಒಂದೇ ಒಂದು ಕಾಣಿಸ್ತಾ ಇರೋದು ನಿಮಗೆ ಡ್ವಾಫ್. ಸೊ 1. ಸೊ ಫಿನೋಟೈಪಿಕ್ ರೇಷಿಯೋ ಹೀಗೆ ಬಂದಿರೋದು. ಸುಮ್ಮನೆ 3:1 ಅಂತ ಬೈ ಹಾರ್ಟ್ ಮಾಡೋದಲ್ಲ, ಹೇಗೆ ಬಂತು ಯಾಕೆ ಬಂತು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಜೀನೋಟಿಪಿಕ್ ರೇಷಿಯೋ ನೋಡೋಣ. ಫಿನೋಟೈಪ್ ಅಂದರೆ ಜೀನ್ಸಲ್ಲಿ ಆಗುವಂಥ ಚೇಂಜಸ್ಗಳು, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಫಿನೋಟಿಪಿಕ್ ರೇಷಿಯೋ ಆದರೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಜಿನೋಟೈಪಿಕ್ ರೇಷಿಯೋ ನಮಗೆ ಕಣ್ಣಿಗೆ ಕಾಣಲ್ಲ. ಬಟ್ ನಮ್ಮ ಈ ಥರ ಕ್ಯಾಲ್ಕುಲೇಷನ್ನಿಂದ ನಾವು ಕಂಡುಹಿಡ್ಕೋಬೇಕು ಅದು ಏನಾಗಿರ್ಬೋದು ಅಂತ. ಸೊ ಇಲ್ಲಿ ಜಿನೋಟೈಪ್ಸ್ ಅಂದರೆ ನಿಮಗೆ ಕಾಣ್ತಾ ಇಲ್ಲ, ಬಟ್ ಸ್ಟಿಲ್ ನಾವು ಅದನ್ನು ಕಂಡುಹಿಡ್ಕೊಂಡಿದ್ದೀವಲ್ಲ. ಏನದು ಅಂತಂದರೆ ಈ ಥರ ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗಿದೆ. ಕ್ಯಾಪಿಟಲ್ ಟಿ ಒಂದು ರೀತಿ ಇದೆ. ಇನ್ನೊಂದು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಥರ ಒಂದು ಇದೆ. ಇನ್ನೊಂದು ಸ್ಮಾಲ್ ಟಿ ಈ ಟೈಪ್ ಒಂದು ಅರೇಂಜ್ಮೆಂಟ್ ಇದೆ. ಸೊ 3 ಟೈಪ್ಸ್ ಅರೇಂಜ್ಮೆಂಟ್ ಇದೆ. ಒಂದು ಕ್ಯಾಪಿಟಲ್ ಟಿ ಒಂದು ಕಾಂಬಿನೇಷನ್ ಇದೆ, ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಒಂದು ಕಾಂಬಿನೇಷನು, ಮತ್ತು ಇನ್ನೊಂದು ಸ್ಮಾಲ್ ಟಿ ಕಾಂಬಿನೇಷನ್. ಈಗ ನಾವು ನೋಡೋಣ ಕ್ಯಾಪಿಟಲ್ ಟಿ ಎಷ್ಟಿದೆ ಅಪ್ಪ ಈ ಟೇಬಲಲ್ಲಿ ಇದೆ. ಸೊ ಇಲ್ಲಿ 1 ಆಯಿತಾ, 1:2. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದೆ? ಇಲ್ಲಿ ಒಂದಿದೆ. ಸೊ 2 ಇದೆ. ಮತ್ತು ಸ್ಮಾಲ್ ಟಿ ಎಷ್ಟಿದೆ? ಒಂದೇ ಒಂದು, ಉಳಿದಿರೋದು ಒಂದೇ ಒಂದಲ್ವಾ, 1. ಸೊ ಈ ಥರ ನಿಮಗೆ ಜಿನೋಟಿಪಿಕ್ ರೇಷಿಯೋ ಸಿಗುತ್ತೆ. 1:2:1 ಹೀಗೆ ಬಂತು. ಓಕೆ, ಬೈ ಹಾರ್ಟ್ ಮಾಡೋದು ಬೇಡ, ಅರ್ಥ ಮಾಡ್ಕೊಂಡು ಕಲೀರಿ, ಆಗ ನೀವು ನೆನ್ಪಿಟ್ಕೊಳ್ಬೋದು. ಸುಮ್ಮನೆ ಬೈ ಹಾರ್ಟ್ ಮಾಡಿದ್ರೆ ಮರ್ತೋಗೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನೀವು ಲೈಫ್ ಲಾಂಗ್ ಇದನ್ನು ನೆನ್ಪಿಟ್ಕೊಳ್ತೀರಾ. ಸೊ ಇಷ್ಟು ಏನಿದೆ, ನೀವು ಇಷ್ಟು ಬರೆದುಬಿಟ್ರೆ ಮೊನೋಹೈಬ್ರಿಡ್ ಕ್ರಾಸ್ಗೆ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು ಆಗಲೇ ಈ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಬಿಕಾಸ್ ನಿಮ್ಗೆ ಆಗನೇ ಹೇಳಿಬಿಟ್ಟಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ನೋಡಿ. 3rd ಪಾಯಿಂಟ್ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದ್ದೀನಿ? F2 ಜನರೇಷನ್ ಹಿ ಒಬ್ಟೈನ್ ಫಿನೋಟೈಪಿಕ್ ರೇಷಿಯೋ 3:1 ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ 1:2:1. ಹೇಗೆ ಬಂತು, ಯಾಕೆ ಬಂತು, ಇದು ನಿಮಗೆ ಗೊತ್ತಾಗಿದೆ. ಸೊ ಇದನ್ನು ಕೂಡ ಪಾಯಿಂಟ್ನ ನೀವು ಬರೆದ್ಬಿಟ್ಟು ಮತ್ತೆ ಅದನ್ನು ರೆಪ್ರೆಸೆಂಟೇಷನ್ನ ತೋರಿಸ್ಬಿಟ್ರೆ 5 ಮಾರ್ಕ್ಸ್ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್ ಇಲಿಸ್ಟ್ರೇಟ್ ವಿತ್ ಅನ್ ಎಕ್ಸಾಂಪಲ್. ಈ ಥರನಾದರೂ ಕೇಳ್ಬೋದು, ಅಥವಾ ಸ್ಟೇಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇಲಿಸ್ಟ್ರೇಟ್ ವಿತ್ ಅನ್ ಎಕ್ಸಾಂಪಲ್, ಈ ಥರನಾದರೂ ಕೇಳ್ಬೋದು. ಮೇನಾಗಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇದೇನಿದೆಯಲ್ಲ, ಇದು ಯಾವಾಗಲೂ ಡೈಹೈಬ್ರಿಡ್ ಕ್ರಾಸ್ಗೆ ರಿಲೇಟ್ ಆಗಿರುತ್ತೆ. ಹೇಗೆ ಲಾ ಆಫ್ ಸೆಗ್ರಿಗೇಷನ್ ಮೊನೋಹೈಬ್ರಿಡ್ ಕ್ರಾಸ್ಗೆ ರಿಲೇಟ್ ಆಗಿತ್ತು, ಹಾಗೆ ಇಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಲಾ ಏನಿದೆ ಮೆಂಡಲ್ದು, ಅದು ಡೈಹೈಬ್ರಿಡ್ ಕ್ರಾಸ್ಗೆ ರಿಲೇಟ್ ಆಗಿರುತ್ತೆ. ಫಸ್ಟ್ ನೀವು ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನು ಅಂತ ಬರೆದುಬಿಡಿ. ಇಟ್ ಈಸ್ ಎ ಕ್ರಾಸ್ ಬಿಟ್ವೀನ್ 2 ಪ್ಲಾಂಟ್ಸ್ ಡಿಫರಿಂಗ್ ಇನ್ 2 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಫಸ್ಟ್ ನೋಡಿದ್ರಲ್ಲ ಮೊನೋಹೈಬ್ರಿಡ್ ಕ್ರಾಸ್, ಅದರಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ತೊಗೊಂಡಿದ್ದು ಯಾವುದು? ಹೈಟ್ ಆಫ್ ದ ಪ್ಲಾಂಟ್ನ ತೊಗೊಂಡಿದ್ವಿ. ಆ ಹೈಟ್ ಆಫ್ ದ ಪ್ಲಾಂಟಲ್ಲಿ 2 ಆಲ್ಟರ್ನೇಟ್ ಇತ್ತು, ಒಂದು ಟಾಲ್ ಮತ್ತು ಶಾರ್ಟ್ ಅಂತ ಇತ್ತು. ಇಲ್ಲಿ 2 ಕ್ಯಾರೆಕ್ಟರ್ನ ತೊಗೋತೀವಿ ನಾವು. ಯಾವ್ಯಾವ ಕ್ಯಾರೆಕ್ಟರ್ ಅಂದರೆ ಇಲ್ಲಿ ಶೇಪ್ ಆಫ್ ದ ಸೀಡ್ 2 ಥರ ಶೇಪ್ ಇರುತ್ತೆ. ಒಂದು ಕಂಪ್ಲೀಟ್ ರೌಂಡ್ ಇರುವಂಥ ಒಂದು ಸೀಡ್ ಇರುತ್ತೆ, ಇನ್ನೊಂದು ಸ್ವಲ್ಪ ಹಿಂಗೆ ಅದೇನಂದರೆ ಅದರದ್ದು ಔಟರ್ ಕವರಿಂಗ್ ಸ್ವಲ್ಪ ರಿಂಕಲ್ ಇರುವಂಥ ಸೀಡ್ ಇರುತ್ತೆ. 2 ಥರ ಆಲ್ಟರ್ನೇಟ್, ಅಥವಾ ಇದನ್ನು ನಾವೇನು ಹೇಳ್ತೀವಿ ಕಾಂಟ್ರಾಸ್ಟ್ ಇರುವಂಥ ಒಂದು ಕ್ಯಾರೆಕ್ಟರ್ನ ತೊಗೊಳ್ಬೋದು. ಇದೇನು ಹೇಳ್ಬೋದು? ಸೀಡ್ದು ಶೇಪ್ ಅಂತ ಹೇಳ್ಬೋದು. ಇನ್ನೊಂದು ಕ್ಯಾರೆಕ್ಟರ್ ಏನು ತೊಗೋತಾನೆ ಅಂದರೆ ಸೀಡ್ದು ಕಲರ್ ಯಾವ್ದು ತೊಗೊಳ್ತಾನೆ? ಯೆಲ್ಲೋ ಕಲರ್ ತೊಗೋತಾನೆ, ಇನ್ನೊಂದು ಗ್ರೀನ್ ಕಲರ್ ತೊಗೋತಾನೆ. ಅಂದರೆ ಸೊ 2 ಕ್ಯಾರೆಕ್ಟರ್ ಅಂತ ನಿಮ್ಗೆ ಏನೇ ಅಂತ ಹೇಳಿದ್ದೀನಿ. ಈಗ
ಎರಡು ಆ ಕ್ಯಾರೆಕ್ಟರ್ಗೆ ನಾನು ಏನು ಹೇಳಿದೆ ಅದೆಲ್ಲ ಒಂದೇ ಪ್ಲ್ಯಾಂಟಲ್ಲೇ ಇರುತ್ತಾ? ಇಲ್ಲ. ಒಂದು ಪೀ ಪ್ಲ್ಯಾಂಟಲ್ಲಿ ಅವ್ನು ನೋಡೋದು ರೌಂಡ್ ಸೀಡ್ ಇರುತ್ತೆ ಮತ್ತು ಅದು ಯೆಲ್ಲೋ ಕಲರ್ ಇರುತ್ತೆ. ರೌಂಡ್ ಸೀಡ್ ವಿತ್ ಯೆಲ್ಲೋ ಕಲರ್. ಓಕೆ, ಈ ಥರ ಒಂದು ತೊಗೋತಾನೆ ಅವನು. ಇದು ಯೆಲ್ಲೋ ಕಲರ್ ಸೀಡ್, ರೌಂಡ್ ಶೇಪ್ ಇದೆ. ಇನ್ನೊಂದು ಸೀಡ್ ತೊಗೋತಾನೆ ಅವನು. ಅದೇನಿರುತ್ತೆ ಅಂತಂದರೆ ಅದು ಗ್ರೀನ್ ಇರುತ್ತೆ ಮತ್ತು ರಿಂಕಲ್ ಇರುತ್ತೆ ಆ ಪ್ಲ್ಯಾಂಟಲ್ಲಿ. ಸೊ ಅದನ್ನು ಕೂಡ ಈಗ ನಾವು ಬರ್ಕೊಳ್ಳೋಣ. ಇದನ್ನು ಅವನು ಹೇಗೆ ರೆಪ್ರೆಸೆಂಟ್ ಮಾಡ್ದ ಅಂದರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಇದನ್ನು ಈ ಥರ ಮಾಡ್ಕೊಂಡ. ರೌಂಡ್ ಯಾವುದಿತ್ತು ಕ್ಯಾಪಿಟಲ್ ಆರ್ ಅಂತ ತೊಗೊಂಡ. ರಿಂಕಲ್ಡ್ ಯಾವುದಿತ್ತು ಅದಕ್ಕೆ ಸ್ಮಾಲ್ ಆರ್ ಅಂತ ತೊಗೊಂಡ. ಯೆಲ್ಲೋ ಕಲರ್ ಯಾವುದಿತ್ತು ಅದಕ್ಕೆ ಕ್ಯಾಪಿಟಲ್ ವೈ. ರಿಂಕಲ್ಡ್ ಇದಕ್ಕೆ ಸ್ಮಾಲ್ ವೈ. ಈ ಥರ ತೊಗೊಂಡ. ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಅದು ಸಪ್ರೇಟ್ ಆಗಬೇಕು ಅಂತ ನಾನು ಹೇಳಿದ್ದೆಲ್ಲ ಮುಂಚೆನೇ ಮೊನೊಹೈಬ್ರಿಡಲ್ಲಿ. ಸೊ ಇಲ್ಲೂ ಕೂಡ ಸಪ್ರೇಟ್ ಆಗಬೇಕು. ಆ ಥರ ಕ್ಯಾಪಿಟಲ್ ಆರ್ನ ಸಪ್ರೇಟ್ ಮಾಡಿಕೊಂಡು ಕ್ಯಾಪಿಟಲ್ ವೈನ ಸಪ್ರೇಟ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ನಿಮಗೆ ಗ್ಯಾಮೆಟ್ ಸಿಕ್ತು. ಓಕೆ, ಇಲ್ಲೂ ಕೂಡ ನಿಮಗೆ ಇಲ್ಲಿ ಗ್ಯಾಮೆಟ್ ಸಿಕ್ಕಿದೆ. ಇದನ್ನು ಬೇಕಿದ್ರೆ ನೀವು ಸಪ್ರೇಟಾಗಿ ಕ್ಯಾಪಿಟಲ್ ಆರ್ ಸಪ್ರೇಟ್ ಕ್ಯಾಪಿಟಲ್ ವೈ ಸಪ್ರೇಟ್ ಹೀಗೆ ತೋರಿಸ್ಕೊಳ್ಳಿ. ನೀವು ಇದೇನಪ್ಪ ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಪೇರಲ್ಲಿದೆ ಅಂತ ತಿಳ್ಕೊಬೇಡಿ. ಸೊ ಅದಕ್ಕೆ ಬೆಟರ್ ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ, ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಈ ಥರ ಕಂಪ್ಲೀಟಾಗಿ 4 ಸಪ್ರೇಟ್ ಮಾಡ್ಕೊಬಿಡಿ. ಸ್ಮಾಲ್ ಆರ್ ಸ್ಮಾಲ್ ವೈ ಇಷ್ಟು 4 ಸಪ್ರೇಟ್ ಮಾಡ್ಕೊಂಬಿಟ್ರೆ F1 ಜನ್ರೇಷನಲ್ಲಿ ಏನಾಗುತ್ತೆ, ಎಲ್ಲ ಈಗ ಕ್ಯಾರೆಕ್ಟರ್ಸ್ ಮಿಕ್ಸ್ ಆಗಬೇಕು. F1 ಜನ್ರೇಷನಲ್ಲಿ ಈಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಎಷ್ಟು ಕೂಡ 4 ಕೂಡ ಒಟ್ಟಿಗೆ ಬರೀಬೇಕಾಗುತ್ತೆ. ಇಲ್ಲಿ ಏನು ಅಂತಂದರೆ ಕ್ಯಾಪಿಟಲ್ ಆರ್ ಎಲ್ಲಿದೆ ಅಂದರೆ ರೌಂಡ್ ಶೇಪ್ ಏನಿದೆ ಅದು ಡಾಮಿನೆಂಟ್. ಕ್ಯಾಪಿಟಲ್ ವೈ ಎಲ್ಲಿದೆ ಅಂದರೆ ಯೆಲ್ಲೋ ಕಲರ್ ಡಾಮಿನೆಂಟ್. ಸೊ ಡಾಮಿನೆಂಟ್ ಅಂತ ಅಲ್ಲೇ ನಿಮಗೆ ಲೆಟರಲ್ಲೇ ಗೊತ್ತಾಗೋಯ್ತಲ್ವಾ. ಸೊ ಅದಿದ್ದಾಗ ಅದು ಇನ್ನೊಂದು ಕ್ಯಾರೆಕ್ಟರ್ನ ಅದು ಅಲೋ ಮಾಡ್ತಾ ಇಲ್ಲ ಎಕ್ಸ್ಪ್ರೆಸ್ ಆಗೋದಕ್ಕೆ. ರಿಂಕಲ್ ಮತ್ತು ಗ್ರೀನು ಎಕ್ಸ್ಪ್ರೆಸ್ ಆಗಲ್ಲ. ಸೊ ಏನಾಗಿರುತ್ತೆ ಪ್ಲ್ಯಾಂಟ್ ಹೊಸದಾಗಿ ಬರುವಂಥ F1 ಜನ್ರೇಷನ್ ಪ್ಲ್ಯಾಂಟ್ ಆಲ್ ವಿಲ್ ಬಿ ರೌಂಡ್ ಆ್ಯಂಡ್ ಯೆಲ್ಲೋ. ಓಕೆ, ಇಷ್ಟು ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ಈಗ ಅವನಿಗೆ ಸೇಮ್ ಅಲ್ಲಿ ಫಸ್ಟ್ ಏನು ಮಾಡಿದ್ದ ಮೊನೊಹೈಬ್ರಿಡಲ್ಲಿ ಹಾಗೆಯೇ F1 ಜನ್ರೇಷನ್ ಪ್ಲ್ಯಾಂಟ್ಸ್ನ ತೊಗೊಂಡು ಕ್ರಾಸ್ ಮಾಡ್ತಾನೆ. F2 ಜನ್ರೇಷನ್ ಬರಬೇಕು ಅಂದರೆ F1 ಪ್ಲ್ಯಾಂಟ್ ಏನಿತ್ತು ಅದನ್ನು ತೊಗೊಂಡು ಕ್ರಾಸ್ ಮಾಡಬೇಕು. ಈ ಸಲ ನೀವು ಗ್ಯಾಮೆಟ್ಸ್ನ ತೋರಿಸುವಾಗ ಇಲ್ಲಿ ಪ್ಯಾರಲ್ಲಿದೆ. ಯಾಕೆ ಅಂತಂದರೆ ಇಟ್ ಈಸ್ ಜಸ್ಟ್ ಕಾಂಬಿನೇಷನ್ ಆಫ್ ಆಲ್ ದ 4 ಗ್ಯಾಮೆಟ್ಸ್. ಈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದನ್ನು ನೀವು ಕಾಂಬಿನೇಷನ್ ಮಾಡ್ತಾ ಹೋದರೆ ಒಂದ್ಸಲಿ ನಾವು ಕ್ಯಾಪಿಟಲ್ ಆರ್ನ ಕ್ಯಾಪಿಟಲ್ ವೈ ಜೊತೆ ಕಾಂಬಿನೇಷನ್ ಮಾಡ್ಬೋದು. ಬಂತಾ ಇಲ್ಲಿ ಇದೊಂದು ಕಾಂಬಿನೇಷನ್. ಇನ್ನೊಂದ್ಸಲಿ ಏನು ಮಾಡ್ಬೋದು, ಕ್ಯಾಪಿಟಲ್ ಆರ್ನ ನಾವು ಸ್ಮಾಲ್ ವೈ ಜೊತೆ ಕಾಂಬಿನೇಷನ್ ಮಾಡ್ಬೋದು. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ನೆಕ್ಸ್ಟ್ ಏನು ಉಳ್ಕೊಂಡಿದೆ, ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ವೈ ಇದೊಂದು ಕಾಂಬಿನೇಷನ್ ಮಾಡ್ಬೋದು. ಇಲ್ಲಿ ನೋಡಿ. ನೆಕ್ಸ್ಟ್ ಈಗ ಸ್ಮಾಲ್ ಆರ್ ಸ್ಮಾಲ್ ವೈ ಕಾಂಬಿನೇಷನ್ ಮಾಡ್ಬೋದು. ಸೊ ಈ ಥರ ಕಾಂಬಿನೇಷನ್ ಮಾಡಿ ಗ್ಯಾಮೆಟ್ಸ್ ಬರ್ತಾ ಇದೆ ಅಂತ ಅವ್ನು ತೋರಿಸಿದ್ದು. ಸೊ ಯಾವಾಗಲೂ ಅದು ರ್ಯಾಂಡಮ್ ಆಗಿ ಮಿಕ್ಸ್ ಆಗಿ ಅದು ಎಲ್ಲ ಸೇರಿಕೊಂಡು ಈ ಥರ ಗ್ಯಾಮೆಟ್ಸ್ಗಳು ಬರುತ್ತೆ ಅಂತ ಅವನು ಅಸಂಪ್ಷನ್. ಸೊ ಅವನು ಈ ಥರ ರ್ಯಾಂಡಮ್ ಮಿಕ್ಸಿಂಗ್ ಮಾಡಿ ಗ್ಯಾಮೆಟ್ಸ್ಗಳನ್ನ ಈ ಥರ ತೋರಿಸಿದ್ದಾನೆ. ಸೊ ಹೇಗೆ ಬಂತು ಗ್ಯಾಮೆಟ್ಸ್ ಅಂತ ಯಾರಿಗಾದರೂ ಡೌಟ್ ಇದ್ದರೆ ದಿಸ್ ಇಸ್ ಹೌ ವಿ ಗಾಟ್. 4 ಸಪ್ರೇಟ್ ಮಾಡಿ ರ್ಯಾಂಡಮ್ ಆಗಿ ಮಿಕ್ಸ್ ಮಾಡಿದಾಗ ಅವ್ನಿಗೆ ಇದು ಸಿಕ್ತು. ಸೊ ಆ ಥರ 2 ಪ್ಲ್ಯಾಂಟ್ ಇತ್ತಲ್ಲ, 2 ಪ್ಲ್ಯಾಂಟಲ್ಲೂ ಗ್ಯಾಮೆಟ್ಸ್ಗಳನ್ನ ಇಲ್ಲಿ ಬರ್ಕೊಂಡಿದ್ದಾನೆ. ಓಕೆ, ಇದೊಂದು ಗ್ಯಾಮೆಟ್ ಮತ್ತು ಇಲ್ಲೊಂದು ಗ್ಯಾಮೆಟ್ 2 ಆಯಿತು. ಈಗ ನಮಗೆ ಟೋಟಲಾಗಿ ಗ್ಯಾಮೆಟ್ಸ್ ಇರೋದೆಷ್ಟು 4. ಫಾದರಿಂದ ಬಂದಿರೋದು ಅಥವಾ ಮೇಲ್ ಪ್ಲ್ಯಾಂಟಿಂದ ಬಂದಿರೋದು 4 ಇದೆ, ಫೀಮೇಲ್ ಪ್ಲ್ಯಾಂಟಿಂದ ಬಂದಿರೋದು 4 ಇದೆ. ಈಗ ಇಷ್ಟೂ ನೀವು ಹೇಗೆ ತೋರಿಸ್ತೀರಾ, ಒಂದು ಫುಲ್ ಕಂಪ್ಲೀಟ್ ಒಂದು ಪುನೆಟ್ ಸ್ಕ್ವೇರ್ ಹಾಕ್ಕೋಬೇಕು. ಈ ಪುನೆಟ್ ಸ್ಕ್ವೇರಲ್ಲಿ 4 × 4 ಎಷ್ಟಾಯಿತು, 16 ಬಾಕ್ಸಸ್ ಇರಬೇಕು. 16 ಬಾಕ್ಸಸ್ಸಲ್ಲೂ ಕೂಡ ಈ ಕಡೆ ಇಲ್ಲಿ ಎಲ್ಲ ಮೇಲ್ ಪ್ಲ್ಯಾಂಟ್ ಬರ್ಕೊಳ್ಳಿ ಗ್ಯಾಮೆಟ್ಸ್, ಈ ಸೈಡು ಫೀಮೇಲ್ ಪ್ಲ್ಯಾಂಟು ಬರ್ಕೊಳ್ಳಿ. ಬರ್ಕೊಂಡು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ಹೇಗೆ ಬರೀಬೇಕು ಅಂತ. ಇನ್ನೊಂದ್ಸಲಿ ಯಾರಿಗೆ ಕನ್ಫ್ಯೂಷನ್ ಇದೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಮತ್ತು ಇದು ತೊಗೊಂಡು ಇಲ್ಲಿ ಬರ್ಕೊಂಡಿದ್ದಾರೆ. ಕ್ಯಾಪಿಟಲ್ ಆರ್ ಕಾಣಿಸ್ತಿದ್ಯಾ, ಕ್ಯಾಪಿಟಲ್ ವೈ. ನೆಕ್ಸ್ಟ್ ಇದು ಮತ್ತು ಇದು ತೊಗೊಂಡು ಇಲ್ಲಿ ಬರ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಮತ್ತು ಇದು ತೊಗೊಂಡು ಇಲ್ಲಿ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಇದು ಮತ್ತು ಇದು ತೊಗೊಂಡು ಇಲ್ಲಿ ಬರ್ಕೊಂಡಿದ್ದಾರೆ. ಹಾಗೆಯೇ ಪ್ರತಿಯೊಂದಕ್ಕೂ ಮಾಡ್ತಾ ಹೋಗಬೇಕು. ಇದು ಮತ್ತು ಇದು ತೊಗೊಳ್ಳಿ ಇಲ್ಲಿ ಬರಿಬೇಕು, ಮತ್ತು ಇದು ಮತ್ತು ಇದು ಇಲ್ಲಿ, ನೆಕ್ಸ್ಟ್ ಮತ್ತು 4th. ಸೊ ಹೀಗೆ ಈ ಥರ ನಿಮಗೆ ಪ್ರತಿಯೊಂದಕ್ಕೂ ಮಾಡ್ತಾ ಹೋದರೆ ನಿಮ್ಗೆ ಈ ಥರ ಪುನೆಟ್ ಸ್ಕ್ವೇರ್ ಸಿಗ್ಬಿಡುತ್ತೆ. ಫೈನಲಾಗಿ ಸಿಗುವಂಥ 16 ಆನ್ಸರ್ಸ್ ಏನಿದೆ ಅದರದ್ದು ಪ್ರತಿಯೊಂದನ್ನು ನೀವು ಏನು ಕ್ಯಾರೆಕ್ಟರ್ ಅಂತ ಬರೀಬೇಕಾಗುತ್ತೆ. ಎಲ್ಲೆಲ್ಲಿ ಕ್ಯಾಪಿಟಲ್ ಆರ್ ಕಾಣಿಸುತ್ತೆ ಎಲ್ಲ ಕಡೆ ರೌಂಡ್ ಬರೆದ್ಬಿಡಿ, ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಯಾವಾಗ ಕ್ಯಾಪಿಟಲ್ ಆರ್ ಇಲ್ಲ ಆವಾಗ ಮಾತ್ರ ನೀವು ರಿಂಕಲ್ ಬರೀಬೇಕು. ಕ್ಯಾಪಿಟಲ್ ಆರ್ ಇದ್ದಾಗ ಎಲ್ಲ ಕಡೆ ರೌಂಡ್ ಇದ್ದೇ ಇರುತ್ತೆ. ಸೊ ರೌಂಡ್ ಬರೆದ್ಬಿಡಿ. ಎಲ್ಲಿ ಕ್ಯಾಪಿಟಲ್ ವೈ ಇದೆ ಅಲ್ಲಿ ಎಲ್ಲೋ ಬರೀರಿ. ಸೊ ರೌಂಡ್ ಆಗಿದೆ ಈಗ ಎಲ್ಲೋ.
ಸೊ ಎಲ್ಲಿ ಕ್ಯಾಪಿಟಲ್ ವೈ ಇದೆ ಎಲ್ಲೋ, ಕ್ಯಾಪಿಟಲ್ ವೈ ಇದೆಯಾ ಎಲ್ಲೋ. ಸೊ ಹಾಗೆ ಬರ್ಕೊಂಬಿಡಿ. ಕ್ಯಾಪಿಟಲ್ ವೈ ಬಂತು, ಎಲ್ಲೆಲ್ಲಿದೆ ಕ್ಯಾಪಿಟಲ್ ವೈ ಎಲ್ಲ ಕಡೆ ಎಲ್ಲೋ ಇರುತ್ತೆ. ಕ್ಯಾಪಿಟಲ್ ವೈ ಮಿಸ್ ಆಗಿದರೆ ಮಾತ್ರ, ಇಲ್ಲ ಅಂದರೆ ಮಾತ್ರ ನಿಮಗೆ ಗ್ರೀನ್ ಬರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ್ಯಾಪಿಟಲ್ ವೈ ಇಲ್ಲ, ಕ್ಯಾಪಿಟಲ್ ವೈ ಇಲ್ಲ ಅಂದಾಗ ಅದು ಗ್ರೀನ್ ಆಯಿತು. ಇನ್ನೊಂದು ಈಸಿ ಮೆಥಡ್ ಹೇಳಲಾ, ನಿಮಗೆ ಈ ಶೇಪಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಒಂದು ನಿಮಗೆ ಸಿಗ್ತಾ ಇದೆಯಾ ನೋಡಿ. ಈ ಟ್ರಯಾಂಗಲ್ ಶೇಪಲ್ಲಿ ನೋಡಿ ನೀವು ಎಲ್ಲ ನಾನು ಎಲ್ಲಿ ತೋರಿಸಿದ್ದೀನಿ ಅದೆಲ್ಲ ರೌಂಡ್ ಎಲ್ಲೋನೇ ಇದೆ ನೋಡಿ. ಇದು ರೌಂಡ್ ಎಲ್ಲೋನಾ, ಇದು ರೌಂಡ್ ಎಲ್ಲೋನಾ, ಇದು ರೌಂಡ್ ಎಲ್ಲೋ, ರೌಂಡ್ ಎಲ್ಲೋ, ಇದು ರೌಂಡ್ ಎಲ್ಲೋ, ರೌಂಡ್ ಎಲ್ಲೋ, ರೌಂಡ್ ಎಲ್ಲೋ, ಇದು ಕೂಡ ರೌಂಡ್ ಎಲ್ಲೋ ನೋಡಿ, ರೌಂಡ್ ಎಲ್ಲೋ, ರೌಂಡ್ ಎಲ್ಲೋ. ಸೊ ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ಬರುವಂಥದ್ದು ರೌಂಡ್ ಎಲ್ಲೋ. ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಇದೆಷ್ಟಿರುತ್ತೆ ಅಂದರೆ ಟೋಟಲ್ 9 ಇರುತ್ತೆ. 1 2 3 4 5 6 7 8 9 ಇಷ್ಟು ನಿಮಗೆ ರೌಂಡ್ ಎಲ್ಲೋ ಸಿಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರ್. ಸೊ 9 ಸಿಕ್ಕಿದೆ ಅಲ್ವಾ. ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ನ ನೋಡೋಣ ಅಂತಂದರೆ, ನಾನೀಗ ಬರೀತಾ ಇರೋದು ಫಿನೋಟಿಪಿಕ್ ರೇಷಿಯೋ. ನಾನು ಹೇಳ್ದೆ ಕಣ್ಣಿಗೆ ಕಾಣಿಸೋವಂಥದ್ದು. ಕಣ್ಣಿಗೆ ಕಾಣ್ತಿದೆಯಾ, ಅದು ರೌಂಡ್ ಇದೆಯಾ, ರಿಂಕಲ್ ಇದೆಯಾ, ಅದು ಗ್ರೀನ್ ಇದೆಯಾ, ಎಲ್ಲೋ ಇದೆಯಾ, ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸೊ ಅದರ ಬೇಸ್ ಮೇಲೆ ಈಗ ನಾನು ಫಿನೋಟಿಪಿಕ್ ರೇಷಿಯೋ ಬರೀತಾ ಇರೋದು. ನೆಕ್ಸ್ಟ್ ಈಗ ನಾನು ಏನು ಹೇಳಿದ್ದೆ ನಿಮಗೆ, ರೌಂಡ್ ಕ್ಯಾಪಿಟಲ್ ಆರ್ ಇದ್ದರೆ ಅದು ರೌಂಡ್ ಅಂತ ಹೇಳಿದ್ದೆ. ಸೊ ಇಲ್ಲೊಂದು ಕ್ಯಾಪಿಟಲ್ ಆರ್ ಇರೋಂಥದ್ದು ಕಾಣಿಸ್ತಿದೆ, ಬಟ್ ಕ್ಯಾಪಿಟಲ್ ವೈ ಇಲ್ಲ. ಸೊ ಆಗ ಏನಾಗುತ್ತೆ, ಅದು ರೌಂಡ್ ಮತ್ತು ಗ್ರೀನ್ ಆಗಿರುತ್ತೆ. ಸೊ ರೌಂಡ್ ಗ್ರೀನ್ ಎಷ್ಟಿದೆ, ಒಂದು, ಇಲ್ಲೊಂದು ರೌಂಡ್ ಗ್ರೀನ್ ಕಾಣ್ತಾ ಇದೆ, ಮತ್ತು ಇಲ್ಲೊಂದು ರೌಂಡ್ ಗ್ರೀನ್ ಕಾಣ್ತಾ ಇದೆ. ಸೊ ಈ ಥರ 3 ನಿಮಗೆ ಕಾಣಿಸುತ್ತೆ. ಸೊ ರೌಂಡ್ ಗ್ರೀನ್ ಇರೋದು ಎಷ್ಟಾಯಿತು, 3. ಸೊ ರೌಂಡ್ ಆ್ಯಂಡ್ ಗ್ರೀನ್ ಇಸ್ 3. ಈಗ ಇನ್ನು ನೆಕ್ಸ್ಟ್ ಏನು ನೋಡಬೇಕು ಅಂದರೆ, ನಿಮಗೆ ರೌಂಡ್ ಶೇಪ್ ಇಲ್ಲ, ರಿಂಕಲ್ ಇದೆ, ರಿಂಕಲ್ ಮತ್ತು ಎಲ್ಲೋ ಇದೆ ನೋಡಿ. ಇದನ್ನು ಈ ಥರ ಇಂಟು ಹಾಕ್ತೀನಿ, ಆಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಈ ಥರ ರಿಂಕಲ್ ಮತ್ತು ರಿಂಕಲ್ ಮತ್ತು ಎಲ್ಲೋ ಇರೋವಂಥದ್ದು ಎಷ್ಟಿದೆ, ಮತ್ತು 3 ಇದೆ. ಈಗ ಉಳ್ಕೊಂಡಿರೋದು ಯಾವುದು, ಒಂದೇ ಒಂದು ಉಳ್ಕೊಂಡಿದೆ, ರಿಂಕಲ್ಡ್ ಆ್ಯಂಡ್ ಗ್ರೀನ್. ಸೊ ರಿಂಕಲ್ಡ್ ಆ್ಯಂಡ್ ಗ್ರೀನ್ ಒಂದೇ ಒಂದು ಇರೋದು. ರೌಂಡ್ ಎಲ್ಲೋ ಎಷ್ಟಿದೆ, 9 ಇದೆ. ರೌಂಡ್ ಗ್ರೀನ್ ಎಷ್ಟಿದೆ, 3 ಇದೆ. ರಿಂಕಲ್ಡ್ ಎಲ್ಲೋ 3 ಇದೆ. ಮತ್ತು ಲಾಸ್ಟ್ ರೌಂಡ್ ಆ್ಯಂಡ್ ಗ್ರೀನ್, ರಿಂಕಲ್ಡ್ ಆ್ಯಂಡ್ ಗ್ರೀನ್ ಒಂದೇ ಒಂದಿದೆ. ಸೊ ಯು ಗಾಟ್ ಫಿನೋಟಿಪಿಕ್ ರೇಷಿಯೋ ಆ್ಯಸ್ 9:3:3:1. ಈಸಿ ಇದೆ ಅಲ್ವಾ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಿನೋಟಿಪಿಕ್ ರೇಷಿಯೋ 9:3:3:1. 9 ಏನು, ರೌಂಡ್ ಎಲ್ಲೋ, ರೌಂಡ್ ಗ್ರೀನ್ 3 ಇದೆ, ರಿಂಕಲ್ಡ್ ಎಲ್ಲೋ 3 ಇದೆ, ಮತ್ತು ರಿಂಕಲ್ಡ್ ಗ್ರೀನ್ 1 ಇದೆ. ಸೊ ಏನು ನೀವು ಬರೀತೀರ ಕನ್ಕ್ಲೂಷನ್, ಅಪಿಯರೆನ್ಸ್ ಆಫ್ ನಾನ್ ಪ್ಯಾರೆಂಟಲ್ ವೆರೈಟೀಸ್ ಲೈಕ್ ರೌಂಡ್ ಗ್ರೀನ್ ಆ್ಯಂಡ್ ರಿಂಕಲ್ಡ್ ಎಲ್ಲೋ ಇನ್ F2 ಜನರೇಷನ್ ಇಂಡಿಕೇಟ್ಸ್ ಅಲೆಲ್ಸ್ ಫಾರ್ ಈಚ್ ಟ್ರೇಟ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಇಂಡಿಪೆಂಡೆಂಟ್ ಆಗಿ ಅದು ಸೆಗ್ರಿಗೇಟ್ ಆಗಿದೆ, ಒಂದಕ್ಕೊಂದು ಮಿಕ್ಸ್ ಆಗಿಲ್ಲ. ಇದನ್ನು ನೀವು ಲಾಸ್ಟ್ ಕನ್ಕ್ಲೂಷನಲ್ಲಿ ಬರೆದುಬಿಟ್ರೆ ಮುಗೀತು. ಇಷ್ಟು ನೀವು ಬರೆದ್ರೆ 5 ಮಾರ್ಕ್ಸ್ ಫಿಕ್ಸ್. ಸೊ ಡೈಹೈಬ್ರಿಡ್, ಮೊನೋಹೈಬ್ರಿಡ್ ಎರಡೂ ಕಲ್ತಾ ಇತ್ತಲ್ಲ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಎಕ್ಸ್ಪ್ಲೇನ್ ವಿತ್ ಅ ಸೂಟಬಲ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಓಕೆ, ಇದು ಮೆಂಡಲ್ದು ಡಿವಿಯೇಷನ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಿದೆ, ಇದು ಡಿವಿಯೇಷನ್ ಫ್ರಮ್ ಮೆಂಡಲ್ ಲಾ ಅಂತ ಹೇಳ್ತೀವಿ. ಸೊ ಮೆಂಡಲ್ ಏನನ್ನು ಎಕ್ಸ್ಪ್ಲೇನ್ ಮಾಡಿದ್ದ, ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ, ಅದರಿಂದ ಇದು ಡೈವರ್ಟ್ ಆಗಿ ಬೇರೆ ಕ್ಯಾರೆಕ್ಟರ್ನ ಶೋ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಡಿವಿಯೇಷನ್ ಫ್ರಮ್ ಮೆಂಡಲ್ ಲಾ ಅಂತಲೂ ಕೂಡ ಕೇಳಿದ್ರೆ ನಿಮಗೆ ಅದು ಕೂಡ ಗೊತ್ತಿರಲಿ ಏನು ಅಂತ. ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕ್ವಶನ್ಸ್ ಕೊಡ್ತಾರೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನೀವು ಫಸ್ಟ್ ಏನು ಬರೀಬೇಕಾಗುತ್ತೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನು ಅಂತ ಫಸ್ಟ್ ಬರೆದ್ಬಿಡಿ. ಇಟ್ ಈಸ್ ಅ ಪ್ರೋಸೆಸ್ ವೇರ್ ದ ಡಾಮಿನೆಂಟ್ ಜೀನ್ ಇಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದ ರಿಸೆಸಿವ್ ಜೀನ್. ಸೊ ಯೂಶಲಿ ನಾವು ಏನು ನೋಡಿದ್ವಿ ಪ್ರೀವಿಯಸ್ 2 ಎಕ್ಸಾಂಪಲಲ್ಲಿ, ಮೊನೋಹೈಬ್ರಿಡ್ ಮತ್ತು ಡೈಹೈಬ್ರಿಡಲ್ಲಿ, ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಇದ್ದರೆ ಇನ್ನೊಂದು ಕ್ಯಾರೆಕ್ಟರ್ನ ಅದು ಅಲೋನೇ ಮಾಡಲ್ಲ ಅದನ್ನು ಶೋ ಮಾಡೋದಕ್ಕೆ. ಈಗ ಟಾಲ್ ಕ್ಯಾರೆಕ್ಟರ್ ಇದ್ದರೆ ಶಾರ್ಟ್ ಕ್ಯಾರೆಕ್ಟರ್ನ ಅದು ಅಲೋನೇ ಮಾಡ್ತಾ ಇಲ್ಲ. ಹಾಗೆ ರೌಂಡ್ ಏನಾದರೂ ಇದ್ದರೆ ರಿಂಕಲ್ ಕ್ಯಾರೆಕ್ಟರ್ನ ಅಲೋನೇ ಮಾಡ್ತಾ ಇಲ್ಲ. ನಾನಿದ್ಮೇಲೆ ನಾನೇ ಡಾಮಿನೆಂಟ್ ಆಗಿರಬೇಕು ಅಂತ ಆ ಥರ ಒಂಥರ ಡಾಮಿನೆಂಟ್ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಡಾಮಿನೆಂಟ್ ಕಂಪ್ಲೀಟಾಗಿ ಡಾಮಿನೆಂಟಾಗಿ ಇರೋದಕ್ಕಾಗ್ತಾ ಇಲ್ಲ. ಅದು ರಿಸೆಸಿವ್ ಜೊತೆ ಕಂಬೈನ್ ಆದಾಗ ಬೇರೆ ಥರನೇ ಕನ್ವರ್ಟ್ ಆಗಿ ಹೋಗ್ತಿದೆ. ಅದನ್ನು ನಾವೇನು ಹೇಳ್ತೀವಿ ಅಂದರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಅದು ಕಂಪ್ಲೀಟಾಗಿ ಡಾಮಿನೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಹೇಗೆ ಏನು ಆಗಿ ನಿಮಗೆ ಒಂದು ಸ್ನ್ಯಾಪ್ ಡ್ರ್ಯಾಗನ್ ಅನ್ನೋ ಪ್ಲ್ಯಾಂಟ್ನ ತೊಗೊಂಡಿದ್ದೀವಿ. ಇನ್ನೊಂದು ಪ್ಲ್ಯಾಂಟ್ ಯಾವುದು, 4 o'clock ಪ್ಲ್ಯಾಂಟ್ ಅಥವಾ ಮಿರಾಬಿಲಸ್ ಜಲಾಪ. ಎರಡನ್ನೂ ಕೂಡ ಕಲ್ತ್ಕೊಂಬಿಡಿ ಆ್ಯಸ್ ಇಟ್ ಈಸ್. ಬರೆದ್ರೆ ಒಳ್ಳೆಯದು, ಮೆನ್ಷನ್ ಮಾಡಿಲ್ಲ ಅಂದರೆ ಒಂದನ್ನು ಮೆನ್ಷನ್ ಮಾಡಿದ್ರು ಸಾಕು. ಬಟ್ ಯಾವುದಕ್ಕೂ ಸೇಫ್ ಅಸೈಡ್ ಎರಡನ್ನೂ ಕಲ್ತ್ಕೊಂಡು ನೆನಪಿಟ್ಕೊಳ್ಳಿ. ಈಗ ಪ್ಯಾರೆಂಟ್ಸ್ನ ನಾವು ಕ್ಯಾಪಿಟಲ್ ಆರ್, ರೆಡ್ಗೆ ಕ್ಯಾಪಿಟಲ್ ಆರ್ ತೋರಿಸೋಣ, ವೈಟ್ಗೆ ಸ್ಮಾಲ್ ಆರ್ ತೋರಿಸೋಣ. ಸೊ ಹೀಗೆ ಯೂಶಲಿ ತೊಗೊಳ್ಳೋದಲ್ವ ನಾವು. ಕ್ಯಾಪಿಟಲ್ ಯಾವುದು ಡಾಮಿನೆಂಟ್ ಇರುತ್ತೆ ಅದನ್ನು ಕ್ಯಾಪಿಟಲ್ ಆರ್ ತೊಗೊಂಡಿರ್ತೀವಿ, ಸ್ಮಾಲ್ ಲೆಟ್ರಲ್ಲಿ ತೊಗೊಂಡಿರ್ತೀವಿ. ಇಲ್ಲಿ 2 ಫ್ಲವರ್ ಇರುತ್ತೆ,
ಈ ಪ್ಲ್ಯಾಂಟ್ಗಳಲ್ಲಿ 2 ರೀತಿ ಫ್ಲವರ್. ಒಂದು ಫ್ಲವರ್ ರೆಡ್ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಫ್ಲವರ್ ವೈಟ್ ಕಲರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಎರಡನ್ನೂ ತೊಗೊಂಡು ಇವರು ಕ್ರಾಸ್ ಮಾಡ್ತಾರೆ. ನೀವು ಆಮೇಲೆ ಸ್ನ್ಯಾಪ್ ಡ್ರ್ಯಾಗನ್ ತೊಗೊಂಡು 4 o'clock ಪ್ಲ್ಯಾಂಟ್ ಜೊತೆ ಮಾಡಿದ್ರು ಅಂತ ತಿಳ್ಕೊಬೇಡಿ. ಇದರಲ್ಲೇ ಸ್ನ್ಯಾಪ್ ಡ್ರ್ಯಾಗನಲ್ಲೇ 2 ರೀತಿ ಕಲರ್ ಇದೆ, 4 o'clock ಪ್ಲ್ಯಾಂಟಲ್ಲೂ 2 ರೀತಿ ಕಲರ್ 2 ರೀತಿ ಫ್ಲವರ್ ಇದೆ. ಸೊ ಈಗ ಫಸ್ಟ್ ಏನಾಗಬೇಕು, ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಅದು ಸಪ್ರೇಟ್ ಆಗಬೇಕು. ಸಪ್ರೇಟ್ ಆಗಿದೆಯಾ? ಕ್ಯಾಪಿಟಲ್ ಆರ್ ಸಪ್ರೇಟ್ ಆಗಿದೆ, ಇಲ್ಲೊಂದು ಕ್ಯಾಪಿಟಲ್ ಆರ್ ಸಪ್ರೇಟ್ ಆಗಿದೆ, ಸ್ಮಾಲ್ ಆರ್ ಸಪ್ರೇಟ್ ಆಗಿದೆ, ಇಲ್ಲೊಂದು ಸ್ಮಾಲ್ ಆರ್ ಸಪ್ರೇಟ್ ಆಗಿದೆ. ಆಯಿತು, ಮುಗೀತು. ನಾವೀಗ F1 ಜನ್ರೇಷನಲ್ಲಿ ಏನು ಮಾಡ್ತೀವಿ, ಅದನ್ನು ಕ್ರಾಸ್ ಮಾಡ್ತೀವಿ. ಕ್ರಾಸ್ ಮಾಡಿದಾಗ 2 ಗ್ಯಾಮೆಟ್ಗಳದ್ದು ಫ್ಯೂಷನ್ ಏನಾಯಿತು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸಿಕ್ತು. ಅದೇನು ಸಿಕ್ತು ಅಂದರೆ ಪಿಂಕ್ ಫ್ಲವರ್ ಸಿಕ್ಬಿಡ್ತು. ನೋಡಿ, ಯೂಶ್ವಲಿ ಮೆಂಡಲ್ ಲಾ ಆಗಿದ್ದರೆ ಏನಾಗಬೇಕಾಗಿತ್ತು, ಕ್ಯಾಪಿಟಲ್ ಆರ್ ಇದ್ಮೇಲೆ ಅದು ರೆಡ್ಡೇ ಬರಬೇಕಾಗಿತ್ತಲ್ವಾ. ಬಟ್ ಇಲ್ಲಿ ರೆಡ್ ಬರ್ತಾ ಇಲ್ಲ. ಏನಾಗ್ಬಿಟ್ಟಿದೆ, ಅದು ಡಾಮಿನೆಂಟ್ ಆಗೋಕ್ಕಾಗ್ತಾ ಇಲ್ಲ. ಈ ರಿಸೆಸಿವ್ ಕ್ಯಾರೆಕ್ಟರ್ ವೈಟ್ ಕ್ಯಾರೆಕ್ಟರ್ ಇತ್ತಲ್ಲ, ಆ ಕ್ಯಾರೆಕ್ಟರ್ ಸ್ವಲ್ಪ ಈ ಕಡೆ ಬಂದುಬಿಟ್ಟಿದೆ. ಸೊ ಬಂದುಬಿಟ್ಟಾಗ ಏನಾಯಿತು, ವೈಟ್ ಮತ್ತು ರೆಡ್, ನೀವು ಪೇಂಟಲ್ಲೂ ಕೂಡ ರೆಡ್ ಮತ್ತು ವೈಟ್ನ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ. ಹಾಗೆ ಇಲ್ಲಿ ಕ್ಯಾರೆಕ್ಟರ್ಗಳು ಬ್ಲೆಂಡ್ ಆಗೋಗ್ತಾ ಇದೆ, ಮಿಕ್ಸಿಂಗ್ ಆಗೋಗ್ತಾ ಇದೆ. ಅದೇ ನೀವು ಮೆಂಡಲ್ ಪ್ರಕಾರ ನೋಡಿದ್ರೆ ಬ್ಲೆಂಡಿಂಗ್ ಆಗಬಾರ್ದು, ಮಿಕ್ಸಿಂಗ್ ಆಗಬಾರ್ದು, ಸಪ್ರೇಟ್ ಆಗಬೇಕು. ಗ್ಯಾಮೆಟ್ ಸಪ್ರೇಟಾಗಿ ಡಾಮಿನೆಂಟ್ ಇರೋದು ಡಾಮಿನೆಂಟಾಗಿ ಉಳ್ಕೋಬೇಕು. ಇಲ್ಲಿ ಡಾಮಿನೆಂಟಾಗಿ ಉಳ್ಕೋತಾ ಇಲ್ಲ, ಪಿಂಕ್ ಕಲರಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಡಾಮಿನೆಂಟ್ ಕ್ಯಾರೆಕ್ಟರ್ನ ಬಿಟ್ಕೊಟ್ಬಿಟ್ಟು ರಿಸೆಸಿವ್ ಕ್ಯಾರೆಕ್ಟರ್ನ ಸೇರಿಸ್ಕೊಂಡು ಬೇರೆ ಕಲರ್ನ ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದನ್ನೇ ಮೆಂಡಲ್ ಡಿವಿಯೇಷನ್ ಅಂತ ಹೇಳೋದು, ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳೋದು. ಸೊ ಈಗ ಪಿಂಕ್ ಕಲರ್ ಬಂತು. F1 ಜನ್ರೇಷನಲ್ಲಿ ಪಿಂಕ್ ಕಲರ್ ಬಂದಮೇಲೆ ಮತ್ತೆ ಮಾಡಿ ನೋಡಬೇಕಲ್ವಾ, ಏನು ಬರುತ್ತೆ, ಮೆಂಡಲ್ ಮಾಡಿದ್ದು ಸರಿಯೇ ಇದೆಯಾ. F1 ಜನ್ರೇಷನ್ 2 ಪ್ಲ್ಯಾಂಟ್ ತೊಗೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು F2 ಜನ್ರೇಷನ್ ಕ್ರಾಸ್ ಮಾಡಿದ್ರೆ ಇನ್ನೇನು ಬರುತ್ತೆ ಅಂತ ಅವರು ಸೆಕೆಂಡ್ ಟೈಮ್ ಅದು F2 ಜನ್ರೇಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ಮಾಡಿದ್ರು. F1 ಜನ್ರೇಷನ್ದು ಪ್ಲ್ಯಾಂಟ್ನ ತೊಗೊಂಡು ಕ್ರಾಸ್ ಮಾಡಿದ್ರು, ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಮೆಂಡಲ್ ಮಾಡ್ದೆ ಹಾಗೆ. ಕ್ರಾಸ್ ಮಾಡಿದಾಗ ಅವ್ರಿಗೇನು ಸಿಕ್ತು ಅಂದರೆ, ನೋಡಿ ಇಲ್ಲಿ ಪುನೆಟ್ ಸ್ಕ್ವೇರ್ ಕಾಣ್ತಿದ್ಯಾ, ಇದೆಲ್ಲ ಹೇಗೆ ಮಾಡಬೇಕು ಅನ್ನೋಂತೆಲ್ಲ ನಿಮ್ಗೆ ಐಡಿಯಾ ಸಿಕ್ಕಿದೆ. ಸೊ ಆಗ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಆರ್ ಮಾತ್ರ ಇತ್ತಲ್ಲ, ಅದು ರೆಡ್ಡಾಗೆ ಉಳ್ಕೊಂಡಿದೆ. ಸ್ಮಾಲ್ ಆರ್ ಮಾತ್ರ ಇತ್ತಲ್ಲ, ಅದು ವೈಟಾಗೆ ಉಳ್ಕೊಂಡಿದೆ. ಬಟ್ ಎಲ್ಲಿ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇತ್ತಲ್ಲ, ಅದು ಪಿಂಕಾಗಿ ಕನ್ವರ್ಟ್ ಆಗೋಗಿದೆ. ಅಂದರೆ 2 ಅಲೆಲ್ಗಳು ಇದ್ದಾಗ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ದಾಗ 2 ಬ್ಲೆಂಡ್ ಆಗಿಬಿಟ್ಟು ಒಂದು ಕಲರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದನ್ನು ಫಿನೋಟೆಪಿಕ್ ರೇಷಿಯೋ ಬರೆಯುವಾಗ, ಫಿನೋಟೆಪಿಕ್ ರೇಷಿಯೋ ನಮ್ಗೆ ಏನು ಕಾಣ್ತಾ ಇದೆ, ಒಂದು ರೆಡ್ ಕಾಣ್ತಾ ಇದೆ. ರೆಡ್ ಕಲರ್ ಎಷ್ಟಿದೆ, ಒಂದೇ ಒಂದಿದೆ. ಪಿಂಕ್ ಎಷ್ಟಿದೆ, ಪಿಂಕ್ ಎಷ್ಟಿದೆ ನಿಮಗೆ 2. ಇಲ್ಲೊಂದು ಪಿಂಕ್ ಕಾಣ್ತಿದೆ, ಇಲ್ಲೊಂದು ಪಿಂಕ್ ಕಾಣ್ತಿದೆ, 2 ಕಾಣಿಸ್ತಿದೆ. ಸೊ 2, 1:2:2. ನೆಕ್ಸ್ಟ್ ವೈಟ್ ಎಷ್ಟು ಕಾಣ್ತಾ ಇದೆ, ಒಂದೇ ಒಂದು. ಸೊ 1:2:1. ಇದು ಫಿನೋಟೆಪಿಕ್ ರೇಷಿಯೋ. ಜಿನೋಟೆಪಿಕ್ ರೇಷಿಯೋ ಹೇಗೆ ಬರೀಬೇಕು ಅಂತ ಗೊತ್ತಲ್ವಾ. ಸೊ ಜಿನೋಟೆಪಿಕ್ ರೇಷಿಯೋ ಬರೆದ್ರೆ ಸೇಮ್ ಬರುತ್ತೆ, 1:2:1. ಹೇಗೆ, ಕ್ಯಾಪಿಟಲ್ ಆರ್ ಒಂದಿದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2 ಇದೆ, ಸ್ಮಾಲ್ ಆರ್ ಒಂದಿದೆ. ಸೊ ಹೀಗೆ ಜಿನೋಟೆಪಿಕ್ ರೇಷಿಯೋ 1:2:1 ಬಂತು. ಸೊ ಈ ರೀತಿ ಫಿನೋಟೆಪಿಕ್ ರೇಷಿಯೋ ಏನಾಯಿತು, ಇದು ಚೇಂಜ್ ಆಯಿತು. ಮತ್ತು ಮೆಂಡಲ್ ಹೇಳಿದ ಸ್ಟೇಟ್ಮೆಂಟು ಚೇಂಜ್ ಆಗೋಯಿತು, ಸೇಮ್ ರಿಸಲ್ಟ್ ಬರಲಿಲ್ಲ. ಇಟ್ ಈಸ್ ಡಿವಿಯೇಷನ್ ಫ್ರಮ್ ದ ಮೆಂಡಲ್ ಲಾ. ಇನ್ಕಂಪ್ಲೀಟಾಗಿ ಅದು ಡಾಮಿನೆನ್ಸ್ನ ತೋರಿಸ್ತಾ ಇದೆ. ಇದನ್ನು ಕಂಪ್ಲೀಟಾಗಿ ಹೀಗೆ ಬರೆದುಬಿಟ್ರೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಈ 3 ಕ್ವಶನ್ಸ್ ಏನಿತ್ತು, ಡೆಫಿನೆಟ್ಲಿ ಇದರಲ್ಲಿ 3ರಲ್ಲಿ ಒಂದಂತೂ ಗ್ಯಾರಂಟಿ ಬರುತ್ತೆ. ಸೊ ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಿಮಗೆ, ಅದು ಹೇಗೆ ಬರುತ್ತೆ ಏನು ಬರುತ್ತೆ ಅಂತ ಗೊತ್ತಾದರೆ ಈಸಿಯಾಗಿ ನೀವು ಬರೀಬೋದು ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಸೊ ಇದು ನಿಮಗೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಗಳನ್ನ ಹಾಕ್ತಾ ಇರ್ತೀನಿ. ಕೀಪ್ ಫಾಲೋಯಿಂಗ್ ಮೈ ವಿಡಿಯೋಸ್ ಟು ಗೆಟ್ ಬೆಟರ್ ಮಾರ್ಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.